ಓಹೋ, ಏನಿವತ್ತು ನಮ್ಮ ಮನೆಯವರು ಹೂಗಿ ಎಲ್ಲ ಇಟ್ಕೊಬತ್ತವ್ರಲ್ಲ, ನನಗೆ ಕೊಡಕ್ಕೆ ಬರ್ತಾ ಇರ್ಬೇಕೇನೋ. ಇವತ್ತು ಒಂದಿಟ್ಟು ಕಡಿಮೆ ಕುಡ್ದಿರ್ಬೇಕೇನೋ, ಅದಕ್ಕೆ ಎಂಟಿದ್ದು ಜ್ಞಾಪಕ ಬಂದ್ಬಿಟ್ಟೈತೆ. ಹೂ ತಂದು ಕೊಡೋಣ ಅಂತವಾ ತತಾ ಇರ್ಬೇಕೇನೋ. ಅದುವೇ ನನಗೆ ಇಷ್ಟ ಅಂತವಾ ಗುಲಾಬಿ ಹೂವೇ ತಗೋಬತ್ತವ್ರಲ್ಲ. ಕೆಂಪು ಮಣ್ಣು ನನಗೆ ಇಷ್ಟ ಅಂತವಾ ಕೆಂಪು ಮಣ್ಣುದೇ ತಗೋತವ್ರೆ. ಏನೋ ಇವತ್ತು ಏನೋ ವಿಷಯ ಐತೆ ನಮ್ಮ ಮನೆಯವ್ರದ್ದು. ಹೂವ ರೋಜಾ ಹೂವ ಟುರುನ್ ಟುರುನ್ ಹೂವ ನ ಜೀವ, ಹೂವ ಮಲ್ಲಿಗೆ ಹೂವ ಟುರುನ್ ಟುರುನ್ ಹೂವ ನನ್ನ ಜೀವ, ಹೂವ ರೋಜಾ ಹೂವ, ಹೂವ ರೋಜಾ ಹೂವ. ಓಹೋ, ಏನು ನಮ್ಮ ಸೀನಪ್ಪ ಅವರು ಹಾಡು ಹೇಳ್ಕೊಂಡು ಇವತ್ತು ಹೂ ಹಿಡ್ಕೊಂಡು ಬರ್ತಿದ್ದಾರಲ್ಲ. ಏನೋ ಸಮಾಚಾರ ಇರಬೇಕು, ಕೇಳೋಣ ಏನಾಗಿದೆ ಅಂತ ಗೊತ್ತಾಗುತ್ತೆ. ಅಯ್ಯೋ, ಈ ಸ್ಟೈಲ್ ಆಂಟಿ ಯಾಕೆ ಈ ಕಡೆಗೆ ಹೋಯ್ತವಳೆ? ನನ್ನ ಗಂಡನ ಕಡೆಗೆ ಹೋಯ್ತವಳಲ್ಲ ಇವಳು. ಯಾಕೆ ಹೋಯ್ತವಳಪ್ಪ ಈ ಕಡೆಗೆ? ಎಲ್ಲಿಂದ ಬಂದ್ಲು ಇವಳು? ಇಷ್ಟೊತ್ತು ಗಂಟೆ ಕಾಣ್ತೇ ಇರಲಿಲ್ವಲ್ಲ. ಓ ಹಾಯ್ ಪರಿಮಳ ಅವರೇ, ಸ್ಟೈಲ್ ಪರಿಮಳ ಅವರೇ, ಹೆಂಗಿದ್ದೀರಾ? ಏನು ಒಂದು ಸ್ವಲ್ಪನೂ ಸದ್ದೇ ಇಲ್ವಲ್ಲ. ನೀವು ಊರಿಗೆ ಬಂದರೆ ಇರೋ ಬರೋ ಗಂಡಸ್ರೆಲ್ಲವ ಸದ್ದು ಮಾಡೋಕ್ಕೆ ಶುರು ಮಾಡ್ತಾರೆ. ನೋಡಿದ್ರೆ ನೀವೇ ಸದ್ದಿಲ್ದಂಗಿದ್ದೀರಲ್ಲ. ಎಲ್ಲಿ ಹೋಗ್ಬಿಟ್ಟಿದ್ರಿ ಸ್ಟೈಲ್ ಆಂಟಿ ನೀವು? ಎಲ್ಲಿಗೆ ಹೋಗಿದ್ರಿ? ಇಷ್ಟೊಂದು ದಿನ ಕಾಣ್ತಾನೆ ಇರಲಿಲ್ವಲ್ಲ ನೀವು? ಅವತ್ತು ಒಂದಿನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅವ್ವನ ಜೊತೆ ಕೊಂಡಿದ್ದ ಅಷ್ಟೇ. ಆಮೇಗಂತೂ ನಿಮ್ಮನ್ನ ನೋಡಿದ್ನಿ ಹಂಪೇ ಇಲ್ವಲ್ಲ ಸ್ಟೈಲ್ ಆಂಟಿ. ಏನು ಸಮಾಚಾರ? ಎಲ್ಲಿಗೋ ಹೊಂಟಿರಂಗೆ ಕಾಣ್ತಿರಲ್ಲ ರೆಡಿಯಾಗಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲೂ ಇಲ್ಲ ಸೀನಪ್ಪ ಅವರೇ, ಅದು ಹಿಂಗೆ ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದೆ. ನಾನಂತೂ ಟೌನಲ್ಲಿದ್ದಾಗ ವಾಕೆಲ್ಲ ಸಿಟಿಲಿ ನಾವೆಲ್ಲ ವಾಕ್ ಮಾಡ್ತೀವಿ, ಬೆಳಗ್ಗೆ ಸಂಜೆ ಎಲ್ಲನೂ. ವಾಕ್ ಮಾಡಿಲ್ಲ ಅಂದರೆ ನಮಗೆ ಕೈ ಕಾಲೆಲ್ಲ ಇಟ್ಕೊಂಡಂಗೆ ಆಗ್ಬಿಡುತ್ತಪ್ಪ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಬೆಳಗ್ಗೆ ಹೊತ್ತು ಒಂದು 8 ಗಂಟೆ ಹಂಗೆ ವಾಕ್ ಹೋಗ್ತೀನಿ, ಸಂಜೆ ಹೊತ್ತು ಒಂದು 4-5 ಗಂಟೆ ಹಂಗೆ ವಾಕ್ ಹೋಗ್ತೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ ವಾಕ್ ಮಾಡ್ಕೊಬಂದರೆ ಸ್ವಲ್ಪ ಮನಸ್ಸಿಗೂ ಶಾಂತಿ ಸಿಗುತ್ತೆ, ಹಾಗೆ ಮೈ ಕೈ ನೋವೆಲ್ಲ ಹೋಗುತ್ತೆ. ಅದಕ್ಕೆ ವಾಕ್ ಹೋಗೋಣ ಅಂತ ಹೊರಟಿದ್ದೆ ಸೀನಪ್ಪ ಅವರೇ. ಹಿಂಗೆ ಇದೇ ದಾರಿಲಿ ಬಂದೆ ನಿಮ್ಮ ಮನೆ ಕಡೆಯಿಂದ. ಅಷ್ಟೇ ಸೀನಪ್ಪ ಅವರೇ, ನನ್ನ ವಿಷಯ ನಿಮ್ದು ಹೇಳಿ. ಏನು ಹೂವೆಲ್ಲ ಇಟ್ಕೊಂಡು ಹೊರಟ್ಬಿಟ್ಟಿದ್ದೀರಾ? ಏನಿವತ್ತು ನಿಮ್ಮ ಹೆಂಡತಿಗೆ ಪ್ರಪೋಸ್ ಮಾಡೋಕೆ ಹೋಗ್ತಾ ಇದ್ದೀರಾ? ಹೂ ಇಟ್ಕೊಂಡು ಪ್ರಪೋಸ್ ಮಾಡಿಬಿಡೋಣ ಅಂತನಾ? ಓಕೆ 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 ಸ್ಟೈಲ್ ಆಂಟಿ, ನನಗೀಗ ಗೊತ್ತಾಯ್ತು ನೀವು ಯಾಕೆ ಇಷ್ಟೊಂದು ಸ್ಲಿಮ್ ಆಗಿ ಫಿಟ್ಟಾಗಿ ಇದ್ದೀರಾ ಅಂತವ. ಅಯ್ಯೋ, ನಮ್ಮೂರ ಹೆಂಗಸ್ರಿಗೆಲ್ಲ ಇವೆಲ್ಲ ಗೊತ್ತಾಗಲ್ಲ ಆಂಟಿ. ಏನೇ ಆದರೂ ತಿನ್ನು ಉಣ್ಣು ಮಲ್ಗು ಅಷ್ಟೇ ನಮ್ಮೂರ ಹೆಂಗಸ್ರುಗಳು. ಹಿಂಗೆಲ್ಲ ವಾಕು ಪಾಕು ಎಲ್ಲ ಮಾಡ್ಕೊಂಡಿದ್ದಿದ್ರೆ ಅವರಂತೂ ಎಲ್ಲರೂ ಸ್ಲಿಮ್ ಆಗಿಬಿಡೋರು ಆಂಟಿ. ನೋಡಿ, ನೀವು ಇಷ್ಟು ವಯಸ್ಸಾದ್ರೂ ಹೆಂಗೆ ಸ್ಲಿಮ್ ಆಗಿರಬೇಕು ಅಂತ ಯುವಕರಿಗೆಲ್ಲ ಒಂದು ಪಾಠ ಕಲಿಸೋ ಥರ ನೀವು ವಾಕ್ ಮಾಡ್ತಾ ಇದ್ದೀರಾ ಆಂಟಿ. ನೀವು ನಮ್ಮೂರಿಗೆ ಬಂದು ವಾಕ್ ಮಾಡ್ತಾ ಇರೋದಂತೂ ನನಗಂತೂ ಸಂತೋಷ ಕೊಟ್ಟೈತೆ. ಹೀಗೆ ವಾಕ್ ಮಾಡ್ತಾಯಿರಿ, ನೀವು ಸಣ್ಣ ಕಾಣ್ತಾಯಿರಿ. ಹೀಗೆ ನೀವು ವಾಕ್ ಮಾಡ್ತಾ ಇದ್ರೆ ಅಟ್ಲೀಸ್ಟು ನಮ್ಮೂರ ಹೆಂಗಸ್ರು ನಿಮ್ಮನ್ನು ನೋಡಾದ್ರೂ ಕೋಲಿತವ್ರೆ ಆಂಟಿ. ಅಲ್ಲ ಸ್ಟೈಲ್ ಆಂಟಿ, ನೀವು ಇಷ್ಟೊಂದೆಲ್ಲ ಶ್ರಮಪಟ್ಟು ಇಷ್ಟು ಸೂಪರಾಗಿ ರೆಡಿಯಾಗಿ ಬರ್ತೀರ. ಆದ್ರೂ ನಮ್ಮೂರು ಹೆಂಗಸ್ರುಗಳ್ಗೆ ಹೊಟ್ಟೆ ಉರಿಯೋಕ್ಕಿಲ್ವೇ? ನಮ್ಮೂರು ಗಂಡಸ್ರೆಲ್ಲವ ನಿಮ್ಮನ್ನೇ ನಿನ್ಕೊಂಡು ನೋಡ್ತಿರ್ತಾರೆ ಆಂಟಿ. ಅಂಥದ್ರಲ್ಲಿ ಅವ್ರಿಗೆ ಹೊಟ್ಟೆ ಊರ್ದು ನಿಮ್ಮಂಗೆ ರೆಡಿ ಆಗಬೇಕು ಅಂತ ಅನ್ಸೋಕ್ಕಿಲ್ಲ ನೋಡಿ ಆಂಟಿ. ಅದೇನೋ ಅಂತಾರಲ್ಲ ಆಂಟಿ, ನಾಯಿ ಬಾಲ ಎಷ್ಟು ಹೇಳಿದ್ರು ಡೊಂಕೆ ಅಂತವ. ಹಂಗೆ ನಮ್ಮೂರು ಹೆಂಗಸ್ರು ನೀವು ಏನೇ ಪ್ರಯತ್ನ ಪಡಿ, ಏನೇ ಮಾಡಿ ಏನು ಮಾಡಿದ್ರು ಅಷ್ಟೇ ಅವ್ರಂತೂ ನಾಯಿ ಬಾಲ ಡೊಂಕಿದ್ದಂಗೆಯ, ಅವ್ರು ಸರಿ ಹೋಗೋಕ್ಕಿಲ್ಲ. ನಿಮ್ಮಂಗಂತೂ ಸ್ಟೈಲ್ ಅಂತೂ ಕಲಿಯೋಕ್ಕೇ ಇಲ್ಲ ಸ್ಟೈಲ್ ಆಂಟಿ. ಹೋಗ್ಲಿ ಬಿಡಿ, ಅವ್ರಿವ್ರ ಮಾತು ನಮಗೆ ಯಾಕೆ ಹೇಳಿ, ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ನೀವಂತೂ ಸೂಪರಾಗಿ ರೆಡಿ ಆಗ್ತೀರಾ ಆಂಟಿ. ನನಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು ತುಂಬ ಇಷ್ಟ. ಆಮೇಲೆ ನೀವು ಮೇಕಪ್ ಎಲ್ಲ ಮಾಡ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೀರಾ. ಬೂದಿ ಹಂಗೆಲ್ಲ ದೇವ್ ಥರ ಮೇಕಪ್ ಮಾಡ್ಕೊತಾರಲ್ಲ, ಹಂಗೇನು ಮಾಡ್ಕೊಳ್ಳಲ್ಲ. ನೀವು ಯಾವಾಗಲೂ ಸುಂದರವಾಗಿ ಕಾಣಿಸ್ತೀರಾ ಆಂಟಿ. ಅದಕ್ಕೆ ನನಗೆ ತುಂಬ ಇಷ್ಟ ನೀವಂದರೆ. ನಾನಂತೂ ನಮ್ಮ ಹೆಂಗಸ್ರಿಗೆ ಯಾವಾಗಲೂ ಹೇಳ್ತಾನೇ ಇರ್ತೀನಿ ಆಂಟಿ, ಆ ಸ್ಟೈಲ್ ಆಂಟಿ ನೋಡಿ ಕಲ್ತ್ಕೊಳಮ್ಮಿ, ಒಂದಿಟ್ಟು ಸ್ಟೈಲ್ ಮಾಡೋದು ಕಲ್ತ್ಕೊಳಮ್ಮಿ ಅಂದ್ರಿ. ಅವಳು ಹಾಕಿದ ಬಟ್ಟೆನಿ ಹಾಕೊಂಡು ಅದರಲ್ಲಿ ಮುಸ್ರಿ ತಿಕ್ಕೊಂಡು ಕೂತಿರ್ತಾಳೆ. ಎಷ್ಟು ಹೇಳಿದ್ರು ಒಂದಿಟ್ಟು ಚೂಡಿದಾರ ಹಾಕೊಳ್ಳವ ಅಂತ ತಂದು ಕೊಟ್ರು ಚೂಡಿದಾರ ಹಾಕಲ್ಲ ಆಂಟಿ. ಏನು ತಂದು ಕೊಟ್ರು ಅದನ್ನು ಹಾಕಲ್ಲ. ಅವಳು ನಡೆಸ್ತಾ ಇರ್ತಾಳೆ. ಅದ್ರ ಜೊತೆಗೆ ನಮ್ಮವ್ವು ಬೇರೆ ಸೇರ್ಕೊಂಡ್ರೆ ಇನ್ನು ಕೇಳಂಗೆ ಇಲ್ಲ. ನಮ್ಮ ಮಮ್ಮಿನೂ ಅವಳು ಇಬ್ಬರು ಅಳುಗ್ಲಜ್ಜಿ ಕಾಲ್ದಾರು ಆಂಟಿ.
ನಮ್ಮ ಮಮ್ಮಿ ಏನೋ ವಯಸ್ಸಾಗೈತೆ ಅಡುಗ್ಲಜ್ಜಿ ಆಡ್ದಂಗೆ ಆಡಲಿ ಪರವಾಗಿಲ್ಲ, ಆದರೆ ನಮ್ಮ ಹೆಂಗಸ್ರು ಹಂಗೆ ಅಡುಗ್ಲಜ್ಜಿ ಆಡ್ದಂಗೆ ಆಡ್ತಾರೆ ಆಂಟಿ. ಏನು ಮಾಡೋಣ, ನೀವು ಒಂದಿನ ಆಂಟಿ ನಾವು ಹೆಂಗಸ್ರಿಗೆ ಒಂದಿಷ್ಟು ಬುದ್ಧಿ ಹೇಳಿ. ಯಾವಾಗಾದರೂ ಒಂದಿನ ಅವ್ರನ್ನ ಕೂಡಿಸ್ಕೊಂಬಿಟ್ಟು ಒಂದಿಷ್ಟು ಸ್ಟೈಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡಿ ಆಂಟಿ, ಹೇಳ್ಕೊಡಿ. ಈ ಸೀನಪ್ಪನ ಹೆಂಡ್ತಿ ಅಂದರೆ ಹೆಂಗಿರ್ಬೇಕು ಹೇಳಿ? ಅಯ್ಯೋ, ಅದೇ ಒಂದು ಕೆಂಪು ಕಲರ್ ಸೀರೆ ಉಟ್ಕೊಂಡು, ಅದೊಂದಿಟ್ಟು ತಲೆ ಬಾಸ್ಕೊಂಡು, ಒಂದು ಮೊಳ ಹೂ ಮುಡ್ಕೊಂಡು ಓಡಾಡ್ತಿರ್ತಾಳೆ ಆಂಟಿ. ಇನ್ನೇನು ಮಾಡೋಕ್ಕಿಲ್ಲ ಅವಳು. ನಾನಂತೂ ಹೇಳಿ ಸಾಕಾಗ್ಬಿಟ್ಟಿವ್ನಿ. ಇನ್ನು ನೀವು ಹೇಳೋದು ಒಂದು ಬಾಕಿ ಐತೆ ನೋಡಿ ಆಂಟಿ. ಯಾವಾಗಾದ್ರೂ ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ, ಇಲ್ಲ ನಾನೇ ಒಂದಿನ ಕರ್ಕೊಬತ್ತೀನಿ. ಒಂದೀಟ್ ಬುದ್ಧಿವಾದ ಅವಳಿಗೆ ಒಂಚೂರು ಚೇಂಜ್ ಮಾಡಿಕೊಟ್ರೆ ನಿಮಗೆ ನಾನು ನನ್ನ ಜೀವನ ಪರ್ಯಂತ ಚಿರಋಣಿ ಆಗಿರ್ತೀನಿ ಆಂಟಿ. ಈಗಲೇ ಹೇಳ್ತಾ ಇದ್ದೀನಿ, ಫಸ್ಟೇ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಆಂಟಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಥರ ಸ್ಟೈಲ್ ಮಾಡೋದು ಕೊಡಲೇಬೇಕು ಆಂಟಿ. ಓಕೆ, ಆಯಿತು ಬಿಡಿ ಸೀನಪ್ಪ ಅವರೇ, ಹಳ್ಳಿ ಹೆಂಗಸ್ರಲ್ವಾ, ಹಂಗೆ ಸ್ವಲ್ಪ ಅವರು ಬೆಳೆದು ಬಂದಿರೋದು ಹಾಗೆ ಬೆಳೆದು ಬಂದಿರ್ತಾರೆ. ನಾನು ಹಾಗೆ ಇದ್ದೆ ಹಳ್ಳಿಲಿದ್ದಾಗ. ಆದರೆ ಸಿಟಿಗೆ ಹೋದ್ಮೇಲೆ ಆ ಸಿಟಿ ಲೈಫ್ ಸ್ಟೈಲು ನನ್ನನ್ನು ಚೇಂಜ್ ಮಾಡಿಬಿಡ್ತು. ಹಾಗೆಯೇ ನಿಮ್ಮ ಹೆಂಡ್ತಿನೂ ನಾನು ಚೇಂಜ್ ಮಾಡ್ತೀನಿ, ಡೋಂಟ್ ವರಿ. ನನ್ನ ಥರನೇ ಸ್ಟೈಲಾಗಿ ರೆಡಿಯಾಗಿ ಡೀಸೆಂಟಾಗಿ ಕಾಣಿಸೋ ಥರ ರೆಡಿಯಾಗಿ ಇರೋ ಹಾಗೆ ಹೇಳ್ತೀನಿ, ಸುಮ್ಮನಿರಿ. ಯು ಡೋಂಟ್ ವರಿ. ಇವಾಗ ನಾನು ಕೇಳಿದ್ದು ಪ್ರಶ್ನೆಗೆ ನೀವು ಉತ್ತರನೇ ಕೊಡಲಿಲ್ಲ ಸೀನಪ್ಪ ಅವರೇ. ನನ್ನ ಪ್ರಶ್ನೆನ ಬಿಟ್ಟು ನೀವು ಬೇರೆ ಎಲ್ಲನೂ ಮಾತಾಡೋಕೆ ಹೋದ್ರಲ್ಲ, ಏನು ಸೀನಪ್ಪ ಅವರೇ ಹಿಂಗಾದರೆ? ಇಲ್ಲಿ ನೋಡಿ ಸೀನಪ್ಪ ಅವರೇ, ನಾನು ಕೇಳಿದ ಪ್ರಶ್ನೆ ಏನಂದರೆ ನಿಮಗೆ ಇದೇನಿದು ಹೂ ತಗೊಂಡು ಅಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದೆ. ಹೆಂಡ್ತಿಗೆ ಪ್ರಪೋಸ್ ಮಾಡೋಕೆ ಹೋಗ್ತಾ ಇದ್ದೀರಾ, ಏನು ಸಮಾಚಾರ ಅಂತ ನನ್ನ ಡೌಟು. ಅಯ್ಯೋ ಆಂಟಿ, ಪರಿಮಳ ಆಂಟಿ, ಏನಂತ ಕೇಳ್ತೀರಾ? ನನ್ನ ಹೆಂಡ್ತಿಗೆ ಏನು ಪರ್ಪೋಸ್ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಅವಳಿಗೆ ಪ್ರಪೋಸ್ ಮಾಡಿದ್ರೆ ಪರ್ಪೋಸು ಅಂತಾಳೆ, ಅದಕ್ಕೆ ನಾನು ಪರ್ಪೋಸು ಅಂತಂದೆ. ಅವಳಿಗೆ ಏನು ಗೊತ್ತಾಗಕ್ಕಿಲ್ಲ ಆಂಟಿ. ನಾನು ಹಂಗೆ ದಾರಿಲಿ ಹೋಗ್ತಾ ಇದ್ದೆ, ಒಂದಿಷ್ಟು ರೋಸ್ ಹೂವು ಕಾಣಿಸ್ತಲ್ಲ, ಅವಳಿಗೊಂಚೂರು ಕೆಂಪು ಕಲರ್ ಇಷ್ಟ, ಅದಕ್ಕೆ ತಗೊಂಡು ಹೋಗೋಣ ಕೂಸಿ ಆದಳೇನೋ ಅಂತವ ತಗೊಂಡು ಬತ್ತಿದ್ದೆ. ಆದರೆ ಇವಾಗ ದಾರಿಲಿ ನೀವು ಕಾಣಿಸಿದ್ರಿಂದ ನನಗೆ ಯಾಕೋ ಈ ರೋಸ್ಗೆ ನೀವೇ ಅರ್ಹರು ಅಂತ ಅನ್ನಿಸ್ತೈತೆ ಆಂಟಿ. ನಿಮ್ಮನ್ನು ಬಿಟ್ರೆ ಈ ರೋಸ್ಗೆ ಬೇರೆ ಯಾರೂ ಅರ್ಹತೆ ಇಲ್ಲ. ನೀವೇ ಇಟ್ಕೊಂಡ್ರೆ ಈ ರೋಸ್ನ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಒಂದೇ ಒಂದು ರೋಸ್ ಕಿತ್ಕೊಂಡು ತಲೆಗೆ ಮುಟ್ಕೊಬಿಟ್ರೆ ನೀವು, ನಿಮ್ಮ ಅಂದಕ್ಕೆ ಸರಿಸಾಟಿ ಯಾರೂ ಇಲ್ಲ ಆಂಟಿ, ಯಾರೂ ಇಲ್ಲ. ಯಪ್ಪೋ ರಾಮ್ವೇ, ಇದೇನು ನನ್ನ ಗಣ್ಣೆ ಮಾತಾಡ್ತಾ ಇರೋದು? ಏನು ಅನ್ಕೊಬಿಟ್ಟವ್ರೆ ಅಂತ ಇವರು? ಈಟೊತ್ತು ಗಂಟವ ರೋಜವ್ವ ನನಗೆ ತತ್ತವ್ರೆ ಅಂತವ ನಾನು ಖುಷಿಯಾಗಿದ್ದರೆ ಈ ಸ್ಟೈಲ್ ಆಂಟಿಗೆ ತಗೊಂಡೋಗಿ ಕೊಡ್ತವ್ರಲ್ಲ, ನಿಮ್ಮ ತಲೆಗೆ ಮುಡ್ಕೊಂಡ್ರೆ ಬೋ ಚೆನ್ನಾಗಿರ್ತದೆ, ನೀವು ಹಂಗೆ ಸ್ಟೈಲ್ ಮಾಡ್ತೀರಿ ಹಿಂಗೆ ಸ್ಟೈಲ್ ಮಾಡ್ತೀರಾ ಅಂತವ್ರಲ್ಲ. ಎಷ್ಟು ಮನೆ ಹಾಳು ಮಾಡಿರ ನನ್ನ ಗಂಡ. ಎಂತೆಂತ ಮಾತಾಡ್ತಾನೆ. ಅಲ್ಲ ನನ್ನ ಹತ್ರ ಬಂದ್ಬಿಟ್ಟು ಅವಮ್ಮ ಏನು ಹಂಗೆ ಸ್ಟೈಲ್ ಮಾಡ್ತಾಳೆ ಅಂತ ಅವತ್ತಾನೇ ಬೊಯ್ದ್ರು. ಇವಾಗ ನೋಡೋದು ಹಿಂಗಂತವ್ರಲ್ಲ ಇವರು, ಉಸಿರುವಳಿ ಇರ್ದಂಗೆ ಆಡ್ತಾರಲ್ಲ ಇವರು. ಇದ್ಯಾಕೆ ಹಿಂಗೆ ಆಡೋರು ಇವರು? ಯಪ್ಪ, ನೋಡೋಣ ಅದು ಏನೇನು ಮಾಡ್ತಾರೆ ಅಂತವ. ಇಲ್ಲೇ ನಿಂತ್ಕೊಂಡು ನೋಡೋಣ. ಚರ್ಮ ಸುಲಿತೀನಿ ಬರಲಿ ನಮ್ಮ ಮನೆ ಒಳಗೆ. ಕೊಡಲಿ ಆ ರೋಜವ್ವನ ಐತೆ ಅವ್ರಿಗೆ. ರೋಜವ್ವ ಅಂತೆ, ರೋಜವ್ವ. ಅವ್ರು ಮುಡಿಗಿಟ್ರೆ ಸೂಪರಾಗಿ ಕಾಣುತ್ತಂತೆ. ನನ್ನ ಮುಡಿಗಿಟ್ರೆ ಏನು ಚೆನ್ನಾಗಿ ಕಾಣೋಕ್ಕಿಲ್ವೇನೋ ಇವ್ರಿಗೆ? ಮತ್ತೆ ಯಾಕೆ ತರಬೇಕಿತ್ತು ನನಗೆ ಅಂತವ? ನನಗೆ ಅಂತ ತಂದು ಆ ಸ್ಟೈಲ್ ಆಂಟಿ ಕಾಣಿಸ್ಬಿಡ್ತು ಅಂತವ ಅವ ಅಮ್ಮಂಗೆ. ಕೊಡ್ತಾವ್ರಲ್ಲ ಇವರು. ಬೇರೆ ಗಂಡಸ್ರಂಗೆ ಆಗೋದ್ರಲ್ಲಿ ಇವ್ರುವೆ. ಬರಲಿ ಮನೆ ತೊ ಬರಲಿ, ಐತಿವ ಹೆಂಗೆ. ನೋ ಸೀನಪ್ಪ, ನೀವು ಪಾಪ ನಿಮ್ಮ ಹೆಂಡತಿಗೆ ಅಂತ ತಂದಿರೋ ರೋಸ್ನ ನನಗೆ ಕೊಟ್ಬಿಟ್ರೆ ಆಮೇಲೆ ನಿಮ್ಮ ಹೆಂಡತಿ ಗೊತ್ತಾದರೆ ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಪರವಾಗಿಲ್ಲ ಸೀನಪ್ಪ, ಇನ್ನೊಂದು ಸರಿ ನನಗೆ ಅಂತ ತಂದು ಕೊಡೋರಂತೆ. ಇವಾಗ ನಿಮ್ಮ ಹೆಂಡತಿಗೆ ಕೊಡಿ, ಇಟ್ಸ್ ಓಕೆ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅದಲ್ದಲೇ ನನಗೆ ಈ ಥರ ರೋಸಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲಪ್ಪ. ನಾನು ಏನೂ ಫ್ಲವರ್ಸೇ ಹಾಕೋದಿಲ್ಲ. ಒಂದೊಂದು ಸರಿ ಮಾತ್ರ ನನಗೆ ತುಂಬ ಇಷ್ಟ ಆದರೆ ಒಂದೊಂದು ಸರಿ ಹಾಕೋತೀನಿ ಅಷ್ಟೇ, ಬಿಟ್ಟರೆ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ನಾನು ಫ್ಲವರ್ಸ್ ಎಲ್ಲ ಮುಟ್ಕೊಳ್ಳಲ್ಲ ಸೀನಪ್ಪ. ಡೋಂಟ್ ವರಿ, ನೀವು ನಿಮ್ಮ ಹೆಂಡತಿಗೇ ತೊಗೊಂಡೋಗಿ ಕೊಡಿ, ಅವರು ತುಂಬ ಖುಷಿ ಪಡ್ತಾರೆ ಸೀನಪ್ಪ. ನೀವು ಪ್ರಪೋಸ್ ಮಾಡಿ ಅವ್ರಿಗೆ ರೋಸ್ ಕೊಟ್ಟು ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ? ತೊಗೊಂಡೋಗಿ ಸೀನಪ್ಪ, ನನಗಂತೂ ಬೇಡ, ನೀವು ಅವ್ರಿಗೆ ಕೊಡಿ, ಪರವಾಗಿಲ್ಲ. ನೋ ಪರಿಮಳ ಆಂಟಿ, ನಾನು ಇಷ್ಟೊಂದೆಲ್ಲ ನಿಮ್ಮ ಅಂದನ ಹೊಗಳಿ ಹಾಡಿದ್ದೀನಿ, ಆದ್ರೂ ನೀವು ರೋಸ್ ತಗೊಳ್ಳಲ್ಲ ಅಂದರೆ ನನ್ನ ಮನಸ್ಸಿಗೆ ಇವಾಗ ತುಂಬ ಬೇಸರಗೊಳ್ಳುತ್ತೆ. ಪ್ಲೀಸ್ ರೋಸ್ ತಗೊಳ್ಳಿ. ಒಂದು ಕೆಲಸ ಮಾಡೋಣ, ನಿಮ್ಗೆ ಯಾವ ರೋಸ್ ಇಷ್ಟ ಅದನ್ನ ಇಟ್ಕೊಳ್ಳಿ, 3 ಕೊಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಟನ್ನ ನನ್ನ ಎಂಟ್ರಿ ಕೊಡೋಣಂತೆ. ತಗೊಳ್ಳಿ ಇವಾಗ ಮೊದಲು 3 ನೀವು. ಆಯ್ತಪ್ಪ ಸೀನಪ್ಪ ಅವರೇ, ನೀವು ಇಷ್ಟೊಂದು ಕೇಳ್ಕೊತಾ ಇರೋದ್ರಿಂದ ಕೊಡಿ, ಒಂದು ರೋಸ್ ತೊಗೊಂಡು ಇನ್ನು ಮಿಕ್ಕಿದ್ದನ್ನು ನಿಮ್ಮ ಮನೆಯವ್ರಿಗೆ ಕೊಡಿ, ಆಯಿತಾ? ನೀವು ಕೇಳ್ಕೊತಿರೋದ್ರಿಂದ ನೀವು ಬೇಜಾರು ಮಾಡ್ಕೋತೀರಾ ಅಂತ ಇಸ್ಕೊತಾ ಇದ್ದೀನಿ. ಇಲ್ಲ ಅಂದರೆ ನಾನು ಹಾಗೆಲ್ಲ ಇಸ್ಕೊಳ್ಳಲ್ಲಪ್ಪ, ಆಯಿತಾ? ಕೊಡಿ ಇವಾಗ.
ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚಲುವೆ ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನಿನ್ನಲ್ಲಿ ಏಕೆ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚಲುವೆ ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಛಲವು ಏಕೆ ನಿನ್ನಲ್ಲಿ ಪರಿಮಳ ಆಂಟಿ ನಿಮಗೆ ಒಲವು ವಿನ ಉಡುಗೊರೆಯು ಪರಿಮಳ ಆಂಟಿ ನಿಮಗೆ ಒಲವಿನ ಹೂವಿನ ಉಡುಗೊರೆಯು. ಸೀನಪ್ಪ, ನೀವು ಹಿಂಗೆಲ್ಲ ಹಾಡೆಲ್ಲ ಹೇಳ್ಬಿಟ್ರೆ ನನಗಂತೂ ತುಂಬ ನಾಚಿಕೆ ಆಗುತ್ತಪ್ಪ. ಹಿಂಗೆಲ್ಲ ಹಾಡು ಹೇಳಿ ನೀವು ಹೂ ಎಲ್ಲ ಕೊಟ್ಟರೆ ನಾನಂತೂ ನಾಚಿ ಇಲ್ಲೇ ನೀರಾಗಿ ಹೋಗ್ತೀನಿ. ಹಾಗೆಲ್ಲ ಹಾಡಬಾರ್ದು ಸೀನಪ್ಪ ಅವರೇ. ಕೊಡಿ. ಇರ್ಲಿ ಬಿಡಿ ಪರಿಮಳ ಆಂಟಿ, ನಿಮಗೋಸ್ಕರ ತಾನೇ ನಾನು ಹಾಡು ಹೇಳಿರೋದು. ನನಗಂತೂ ತುಂಬ ಖುಷಿ ಇದೆ. ಯಾವ ಹೂವು ಯಾರ ಮೂಡಿಗೋ, ಯಾರ ಒಲವು ಯಾರ ಕಡೆಗೋ ಅನ್ನೋ ಹಾಗೆ ನಿಮ್ಮ ಮುಡಿಗೆ ಈ ಹೂವು ಸಲ್ಲಬೇಕು ಅಂತ ಇತ್ತು, ಅದಕ್ಕೆ ಸಲ್ಲಿದೆ ಪರಿಮಳ ಆಂಟಿ. ಅಯ್ಯೋ 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 ಯೋ, ನಿನ್ನ ಮನೆ ಕಾಯುವಾಗ ಹೋಗ. ನಿನಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನಯ್ಯ? ಹೆಂಡ್ತಿ ಆದಳು ಇನ್ನೂ ಬದುಕೋಳು ಕಣಯ್ಯ. ಹೆಂಡ್ತಿ ಆದಳು ಬದುಕಿದ್ದೆಯಾ ಇನ್ನೊಂದು ಆಟಿಗೆ ತಗೊಂಡೋಗಿ ನೀನು ಹೂ ಕೊಡ್ತಾ ಇದೆಯಲ್ಲ, ಥೂ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಅಲ್ಲ ಕಣಯ್ಯ, ಅವ ಅಮ್ಮನ ವಯಸ್ಗಾದ್ರೂ ಮರ್ಯಾದೆ ಬೇಡವೇನಯ್ಯ? ಅಷ್ಟೊಂದು ವಯಸ್ಸಾಗಿರೋ ಅವ ಅಮ್ಮಂಗೆ ತಗೊಂಡೋಗಿ ನೀನು ಹೂ ಕೊಡ್ತಿದ್ಯಲ್ಲಯ್ಯ, ಎಂತ ನನ್ನ ಮಗ ಇರ್ಬೇಕು ನೀನು? ಯಪ್ಪೋ ಯಪ್ಪೋ ಯಪ್ಪೋ, ಇದನ್ನೆಲ್ಲ ನೋಡೋಕೆ ಇನ್ನೂ ಬದುಕಿದ್ದೀನಲ್ಲಪ್ಪ ನಾನು. ದೇವ್ರೇ, ನನ್ನನ್ನು ಬೇಗ ಕರ್ಕೋಬಾರ್ದ ನೀನು? ಇಂಥದ್ನೆಲ್ಲ ನನ್ನ ಕಣ್ಣಾರೆ ನೋಡಿ ಇನ್ನೂ ಬದುಕಿದ್ದೀನಲ್ಲಪ್ಪ. ಯಾವಾಗ ಬಿರ್ನೆ ಸಾಯನ ಅಂತ ಇದ್ದೀನಿ. ಈ ನನ್ನ ಮಗನ ಕಾಟ ತಡಿಯೋಕ್ಕಾಗ್ದಂಗೆ ಹೋಗ್ಬೇಕಿತ್ತು ನಮ್ಮ ತವ್ರ ಮನೆಗೆ. ಆವಾಗಲೇ ಗೊತ್ತಾಗಿರೋದು ನನ್ನ ಮಗನಿಗೆ. ಇವ್ನು ಏನು ಮಾಡಿದ್ರು ಸಹಿಸ್ಕೊಂಡು ಬದುಕಿದ್ಕೆ ಇದೊಂದು ನೋಡೋ ತಪ್ಪಿತ್ತು ಕಣಪ್ಪ ನನಗೆ. ದೇವ್ರೇ ಯಪ್ಪ, ನಾನಂತೂ ಇವತ್ತೇ ಹೇಳ್ತಾ ಇದ್ದೀನಿ ಕಣಯ್ಯ, ನಿನ್ನ ಹತ್ರಂತೂ ಇರೋಕ್ಕಿಲ್ಲ ಕಣಯ್ಯ. ಇವತ್ತೇ ಕೊನೆ ಈಡ್ತೀನಿ ಏನೋ ಕುಡ್ಕ ಬರ್ತಾ ಇದ್ದೆ ಅಂತವ ನಾನು ತಡ್ಕೊಂಡು ಇದ್ದೆ. ಇವಾಗ ನೀನು ಹಿಂಗೆಲ್ಲ ಮಾಡ್ತಾ ಇದೀಯಾ ಅಂತ ಅಂದಮೇಲೆ ಇನ್ನು ಮುಂದೆ ನಾನು ಬದುಕೋಕ್ಕಿಲ್ಲ ಕಣಯ್ಯ. ಇದೇ ಕೊನೆ ನಂದು. ನಂದು ನಿಂದು ಜೀವನ ಇದೇ ಕೊನೆ. ನನ್ನ ಮಗ ಮಂಜುನುವೆ ಕರ್ಕೊಂಡು ಹೋಯ್ತಾ ಇರ್ತೀನಿ ನಾನು. ಇನ್ನು ಯಾವತ್ತೂ ನನ್ನನ್ನು ತಿರುಗು ನೋಡಂಗಿಲ್ಲ ನೀನು. ಇವಾಗಲೇ ಹೇಳ್ತಾ ಇವ್ನಿ ನಾನು. ಅಲ್ಲಿ ಕಣಯ್ಯ, ಇಂಥ ಹೆಂಡ್ತಿನ ಇಟ್ಕೊಂಡು ನೀನು ಆ ಆಂಟಿಗೆ ಹೋಗಿ ಹೂ ಕೊಡ್ತಿದ್ಯಲ್ಲಯ್ಯ, ನೋಡ್ದಾರಾದ್ರೂ ಏನಯ್ಯ ಹೇಳೋರು? ನನಗೂ ನಾನ ಮರ್ಯಾದೆ ಅಂತವ ಐತೆ ಕಣಯ್ಯ. ನಿನ್ನಂಗಲ್ ಕಣಯ್ಯ, ನಾನು ನಿನ್ನಂಗಲ್ಲ. ಕುಡ್ದು ಎಲ್ಲೆಲ್ಲ ಬಿದ್ದಿದ್ರು ಹೋಗೋ ಕರ್ಕ ಬಂದಿದ್ದೀನಲ್ಲ ನಾನು. ಕರ್ಕ ಬಂದು ನನ್ನ ಹೆಂಗೋ ಸಂಸಾರ ನಡ್ಸ್ಕೊಂಡು ಹೋಯ್ತಾ ಇದ್ರೆ ನೀ ನನ್ನ ಮಗ ಹಿಂಗೆಲ್ಲ ಮಾಡ್ದಲ್ಲಯ್ಯ ನೀನು. ನಿನ್ನಂಥ ಜೊತೆಲಿ ಇನ್ನೂ ಬದುಕಬೇಕ ನಾನು? ಬದುಕಕ್ಕಾಗಕ್ಕಿಲ್ಲ ಕಣಯ್ಯ, ಆಗಕ್ಕಿಲ್ಲ. ಇದೇ ಕೊನೆ ಕಣಯ್ಯ. ಇನ್ಯಾವತ್ತೂ ನಾನು ನಿನ್ನ ಜೊತೆ ಅಂತೂ ಇರೋಕ್ಕಿಲ್ಲ. ಇದೇ ಇವಾಗಲೇ ಹೇಳ್ತಾ ಇದ್ದೀನಿ, ಇದೇ ಕೊನೆಯೇ. ಇದೇ ಮೊದಲು, ಇದೇ ಕೊನೆ. ಇನ್ಯಾವತ್ತೂ ಇಂಥ ದೃಶ್ಯ ಎಲ್ಲವ ನನ್ನ ಕಣ್ಣಾರೆ ನೋಡಿ ನಾನು ಇನ್ನೂ ಬದುಕಿದ್ದೀನಿ ಅಂದರೆ ನನ್ನಂಥ ಗಟ್ಕಿತಿ ಯಾರಿಲ್ಲ ಕಣಯ್ಯ. ನಿನ್ನ ಗಂಡ ಅನ್ನಕ್ಕೆ ನಾಚಿಕೆ ಆಯ್ತದ ನನಗೆ. ಅಲ್ಲ, ನೀನು ಕುಡಿದು ಬಂದಾಗಲೇ ನನಗೆ ಅಷ್ಟೊಂದು ಬೇಸರ ಆಗಿರ್ಲಿಲ್ಲ ಕಣಯ್ಯ. ಏನೋ ಹೋಗ್ಲಿ ಪಾಪ, ಕುಡ್ಕ ಬಂದವನೇ ಇನ್ನೇನು ಪಾಪ ಕಲ್ತ್ಬಿಟ್ಟವನೇ ಚಟವ, ಬಿಡೋಕ್ಕಾಗಕ್ಕಿಲ್ಲ ಅಂತವ ನಾನು ಸುಮ್ಕಿದ್ರೆ ನೀನು ಏನಯ್ಯ ಹಿಂಗೆ ಮಾಡ್ಬಿಟ್ಟಲ್ಲ, ನನ್ನ ಜೀವನನೇ ನಾಶ ಮಾಡ್ಬಿಟ್ಟಲ್ಲಯ್ಯ ನೀನು. ಅದು ಬೀದಿಲಿ ನಿಂತ್ಕೊಂಡು ಇನ್ನೊಂದು ಆಂಟಿಗೆ ಹೂ ಕೊಡ್ತಿದ್ಯಲ್ಲಯ್ಯ ನೀನು. ನಾನು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತಿದ್ದೆ. ನಾನು ಏನು ಕೇಳಿಸ್ಕೊಂಡಿಲ್ಲ ಅನ್ನಂಗೆ ಹೇಳಕ್ಕೆ ಬರ್ಬೇಡ ಇವಾಗ ನೀನು. ಈಗಲೇ ಹೇಳ್ತಾ ಇವ್ನಿ, ಎಲ್ಲ ಕೇಳಿಸ್ಕೊಂಡಿವ್ನಿ. ನೀನು ಮೊದ್ಲಿಂದ ಏನೇನು ಹೇಳ್ದೆ ಅಂತವ ಎಲ್ಲ ಕೇಳಿಸ್ಕೊಂಡಿವ್ನಿ ಇಲ್ಲೇ ನಿಂತ್ಕೊಂಡು. ಅವ ಆಂಟಿಗೆ ಅದೆಷ್ಟೆಷ್ಟು ಹೊಗಳ್ದೆ, ಅದು ಏನೇನು ಹೇಳ್ದೆ ಅಂತ ಎಲ್ಲ ಕೇಳಿಸ್ಕೊಂಡಿವ್ನಿ ನಾನು. ತೋ ಹಿಂಗೆ ಆಡಬಾರ್ದು ಕಣೆ. ಲೇ ಸುಮ್ಮನಿರಮ್ಮಿ, ಇದ್ಯಾಕಮ್ಮಿ ಹಿಂಗೆ ಆಡಿಯಮ್ಮಿ ನೀನು? ಅಯ್ಯೋ, ಹಿಂಗೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು ಕಣಮ್ಮಿ ನೀನು. ನಾನು ಇಲ್ಲಿ ಆಂಟಿಗೆ ಹೂವು ಕೊಟ್ಟಿದ್ದು ಯಾಕೆ ಅಂತಂದರೆ, ಅವರು ಪಾಪ ಅಷ್ಟು ಚಂದವಾಗಿ ರೆಡಿಯಾಗಿ ಬಂದಿದ್ದಾರೆ, ಅಷ್ಟು ಚೆನ್ನಾಗಿ ಕಾಣಿಸ್ತವ್ರಲ್ಲ, ಹೂವು ಮುಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತದೆ ಅನ್ನೋ ಕಾರಣಕ್ಕೆ ನಾನು ಹೂವು ಕೊಟ್ಟಿದ್ದೆ ಹೊರ್ತು ಇನ್ನೇನು ಕಾರಣ ಇಲ್ಲ ಕಣಮ್ಮಿ. ನೀನು ಸುಮ್ಮನೆ ತಪ್ಪು ತಿಳ್ಕೊಂಡು ಹಿಂಗೆ ಹೊತ್ಕೊಂಡು ಮನೆಗಿನಿಗೆ ಹೊಂಟೋಗಿಯ ಕಣೆ. ಹೇಳಷ್ಟು ಕೇಳೆ ನೀನು. ನನ್ನ ಮಾತು ಕೇಳಮ್ಮಿ ನೀನು. ಈಗಲೇ ಹೇಳ್ತಾವ ನೋಡು, ನನ್ನ ತಪ್ಪು ಇದರಲ್ಲಿ ಏನೂ ಇಲ್ಲ. ನೀನು ಕಣ್ಣಾರೆ ಕೊಂಡ್ರುವೆ ಪರಿಶೀಲಿಸಿ ನೋಡು ಅಂತ ಹೇಳಿಲ್ವೆ, ಹಂಗೆ ಪರಿಶೀಲಿಸಿ ನೀನು ನೋಡಬೇಕು. ಸುಮ್ಕೆ ಏನೇನು ಅನ್ಕೋಬಾರ್ದು ಕಣಮ್ಮಿ.
ನಾನು ರೋಜಾ ಹೂವನ್ನ ಕೊಟ್ಟಿದ್ದು ಅವರು ಚೆನ್ನಾಗಿ ಕಾಣಿಸ್ತವ್ರೆ, ಒಂದು ರೋಜಾ ಹೂವು ಇಟ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಅನ್ನೋ ಕಾರಣಕ್ಕೆ ಬಿಟ್ರೆ ಇನ್ನು ಯಾವ ಕಾರಣನೂ ಇಲ್ಲ ಕಣಮಿ. ನೀನು ಸುಮ್ಮನೆ ನನ್ನ ಮೇಲೆ ತಪ್ಪು ಆಪಾದನೆ ಹಾಕ್ಬಾರ್ದು. ತಪ್ಪು ತಿಳ್ಕೊಂಡ್ರೆ ಹಿಂಗೆ ನಾನು ಏನು ಮಾಡೋಕ್ಕಾಗಕ್ಕಿಲ್ಲ, ನಾನು ಅಸಹಾಯಕ ಆಗ್ಬಿಡ್ತೀನಿ. ಈಗಲೇ ಹೇಳ್ತಾ ಇವ್ನಿ ಕಣಮ್ಮಿ, ನೀನು ಹಿಂಗೆಲ್ಲ ತಪ್ಪು ತಿಳ್ಕೊಬೇಡ. ಏನು ಗೊತ್ತಾಯ್ತೇನಮ್ಮಿ? ಈಗ ಒಂದು ಕೆಲಸ ಮಾಡೋಣ. ನಾನು ಹೇಳಿದ್ಯಾನಂದರೆ ಏನು ಹೇಳ್ತಾ ಇವ್ನಿ ಅಂತ ಅಂದರೆ, ಈಗ ನಿನಗೆ ನನ್ನ ಮೇಲೆ ಅನುಮಾನ ತಾನೆಯಾ ಅಮ್ಮನಿ? ಕೇಳಮ್ಮನಿ ಇವ್ರನ್ನಿ, ಪರಿಮಳ ಆಂಟಿನಿಯ ಕೇಳು. ನಿನ್ನ ಫ್ರೆಂಡ್ ಅಲ್ವೇ ಈ ಆಂಟಿ, ಕೇಳು ಅವ್ರನ್ನೆಯ. ನಾನೇನಾದರೂ ಇವರಿಗೆ ಬೇಕು ಅಂತ ಹೂ ಕೊಟ್ನೆ, ಇಲ್ಲ ಚೆನ್ನಾಗಿ ಕಾಣಿಸ್ತವ್ರೆ ಅಂತ ಒಂದು ಹೂ ಮುಡ್ಕೊಂಡು ಹೋಗ್ಲಿ ಅಂತ ಕೊಟ್ನೆ ಅಂತವ ಕೇಳು ಒಂದು ಮಾತು ನೀನೆಯಾ? ನಾನೇನು ಕೇಳಕ್ಕಿಲ್ ಕಣಯ್ಯ, ನನಗೂ ಸಾಕಾಗೋಗೈತೆ ಜೀವನ. ನಿನ್ನ ಜೊತೆಲಿ ಬಡ್ದಾಡಿ ಇಷ್ಟು ದಿನ ಇಷ್ಟು ದಿನದ ಗಂಟ ಹೆಂಗೋ ಮಾಡ್ಕೊಂಡು ಹೋಯ್ತಾ ಇದ್ದೆ ಕಣಯ್ಯ. ಏನೋ ಕಷ್ಟನೋ ಸುಖನೋ ಅಂತವ ಬದುಕಬೇಕಲ್ಲಪ್ಪ, ಮದುವೆ ಮಾಡ್ಕೊ ಬಂದ್ಮೇಲೆ ಅಂತವ. ಅಲ್ಲಿ ಕಣಯ್ಯ, ನಮ್ಮ ಅಪ್ಪ ಅವನ್ನೆಲ್ಲ ಎದ್ರಾಕೊಂಡು ನಿನ್ನನ್ನು ಮದುವೆ ಮಾಡ್ಕೊ ಬಂದಲ್ಲ ನಾನು. ಅದಕ್ಕೆ ಹೇಳು, ನಮ್ಮ ಅಪ್ಪವ ಇನ್ನು ಎಂತೆಂಥ ಹುಡುಗರು ತೋರಿಸ್ತಿದ್ರು ಗೊತ್ತೇ? ಆ ಡಾಕ್ಟ್ರು ಇಂಜಿನಿಯರ್ಗಳು ಎಲ್ಲ ಬೋತಿದ್ರು. ನಾನು ನೋಡಿದ್ರೆ ನಿನ್ನ ಇಷ್ಟಪಟ್ಟು ಇಲ್ಲಿ ಈ ಹಳ್ಳಿ ಕೊಂಪೆಲಿ ಬಂದು ಬಿದ್ದು ಸಾಯ್ತಾ ಇವ್ನಿ ಇಲ್ಲಿ. ಏನೋ ಹಿಂಗೆ ಕಟ್ಕೊ ಬಂದ್ಬಿಟ್ಟಿದ್ದೀನಲ್ಲಪ್ಪ, ಕಷ್ಟನೋ ಸುಖನೋ ಬದುಕಬೇಕು ಅಂತವ ನಾನು ಬದುಕ್ತಿದ್ರೆ ನೀನು ಇಂಥ ಚಲ್ಲಾಟಗಳೆಲ್ಲ ಆಡ್ಕೊಂಡು ಬದುಕ್ತಾ ಇದೆಯಾ? ನನ್ನ ಕೈಲಾಗಕ್ಕಿಲ್ ಕಣಪ್ಪ, ಇದೇ ಕೊನೆ. ಈಗಲೇ ಹೇಳ್ತಾ ಇವ್ನಿ, ಇದೆಯಾ ಕೊನೆ, ಇದೇ ಮೊದಲು, ಇದೇ ಕೊನೆ. ಇನ್ಯಾವತ್ತೂ ನಾನು ನಿನ್ನ ಜೊತೆಗಂತೂ ಇರೋದಿಲ್ಲ. ಇವತ್ತೇ ಹೇಳ್ತಾ ಇವ್ನಿ, ನೀನಿಷ್ಟ ಏನಾದರೂ ಮಾಡ್ಕೊ ನೀನು. ನಾನಂತೂ ಇವತ್ತೇ ತೀರ್ಮಾನ ತಗೊಬಿಟ್ಟಿವ್ನಿ ಕಣಯ್ಯ. ನೀನು ಏನಾದರೂ ಮಾಡ್ಕೊಳ್ಳಯ್ಯ, ಯಾರಿಗಾರು ರೋಜಾ ಹೂ ಕೊಟ್ಕೋ, ಅವ್ರು ಚೆನ್ನಾಗಿ ಕಾಣ್ತವ್ರೆ ಅಂತನಾದ್ರು ಕೊಡು, ಚೆನ್ನಾಗಿ ಕಾಣ್ತಾ ಇಲ್ಲ ಅಂತನಾದ್ರು ಕೊಡು, ಏನಾದರೂ ಮಾಡ್ಕೊ. ರೋಜಾ ಹೂ ಇಲ್ದಾದ್ರೆ ನೀನು ಎಣ್ಣೆ ಪಾಟಿ ಕೊಡ್ತೀಯಲ್ಲ, ಅದೇ ಎಣ್ಣೆಯ ತಗೊಬಂದು ಕೊಡು ಅವ್ರಿಗೆ. ಅವರು ನೀನು ಇಬ್ಬರು ಕುತ್ಕೊಂಡು ಕುಡೀರಿ. ಅಲ್ಲ, ನಾನು ಆಗ್ಲಿಂದ ನಿನ್ನ ಕಣ್ಣಲ್ಲಿ ಕೇಳಿಸ್ಕೊಂತಿದ್ದೀನಿ ಕಣಯ್ಯ, ನೀನು ಏನೇನು ಮಾತಾಡೋದು ಅಂತೀನಿ. ಏನದು ಮಾತು ನಿಂದು? ನನ್ನ ಹೆಂಡ್ರು ಏನೋ ಸರಿಯಾಗಿ ಸ್ಟೈಲ್ ಮಾಡೋಕ್ಕೆ ಬರೋಕ್ಕಿಲ್ಲ ಅವಳಿಗೆ. ನೀವು ಒಂದು ಸ್ವಲ್ಪ ಸ್ಟೈಲ್ ಹೇಳ್ಕೊಡಿ. ಏನಯ್ಯ ಅದು ಸ್ಟೈಲು? ಸ್ಟೈಲ್ ಮಾಡೋಕ್ಕೆ ಬರೋಕ್ಕಿಲ್ವ ನನಗೆ? ಏನು ಅನ್ಕೊಂಡಿದ್ಯಾ ನಿನ್ನನ್ನು? ಏನೋ ಪಾಪ ಅಂತವ ನಾನು ಸುಮ್ಮನೆ ನಿಂತಿದ್ದೆ, ಏನೇನು ಹೇಳ್ತಾನೆ ನೋಡೋಣ ಅಂತವ. ಒಂಚೂರು ಪಾಠ ಮಾಡಿಕೊಡಿ ಅವಳಿಗೆ, ಸ್ಟೈಲ್ ಮಾಡೋದು ಹೇಳ್ಕೊಡಿ. ಸ್ಟೈಲ್ ಮಾಡೋಳು ಇದ್ದಿದ್ರೆ ನಿನ್ನ ಜೊತೆ ಒಂದು ದಿನ ಬದುಕ್ತಿರ್ಲಿಲ್ಲ ಕಣಯ್ಯ, ಇವತ್ತೇ ತಿಳ್ಕೊಬಿಡು. ಒಂದಿನೇನು ಒಂದು ಕ್ಷಣನೂ ಇರ್ತಿರ್ಲಿಲ್ಲ. ನೀನು ಕುಡ್ಕ ಹಿಂಗೆಲ್ಲ ಮಾಡ್ತೀಯಾ ಅಂತ ಗೊತ್ತಾದಿದ್ದೀನವೇ ಹೊಂಟೋಗಿರೋಳು. ನನ್ನಂಗೆ ಮಗಿನೂ ಕಟ್ಕೊಂಡು ಇಲ್ಲಿ ನಿನ್ನ ಹತ್ರ ಸಾಯೋಳ ಯಾರಾದರೂ ಬಂದು? ನಮ್ಮ ಅತ್ತೆ ಮಾವನ ಪಾಪ ಅಷ್ಟು ಒಳ್ಳೆಯವರು, ಅವ್ರನ್ನೂ ಬಿಟ್ಟೋಗ್ಬಾರ್ದು. ಏನೋ ಗಂಡ ಇವತ್ತು ನಾಳೆನೋ ಸರಿ ಹೋಯ್ತಾನೆ ಅಂಥವ್ನಿಗೆ ಪಾಪ ನಾನು ಇನ್ಯಾಕೆ ಹಿಂಗೆ ಆಡೋಣ ಅಂತವ ನಾನು ಎಲ್ಲನೂ ನೋವೆಲ್ಲ ಸಹಿಸ್ಕೊಂಡು ನನ್ನ ಪಾಡಿಗೆ ನಾನು ಇದ್ದು ಮನೆ ಕೆಲಸ ಕಸ ಮುಸ್ರಿ ಎಲ್ಲನೂ ತೊಳ್ಕೊಂಡು ನಾನು ಮಾಡ್ಕೊಂಡು ಹೋಯ್ತಾ ಇದ್ರೆ ನೀನು ನಿಂದೆ ಹೆಚ್ಚಾಗೋಯ್ತು ಕಣಯ್ಯ. ಇನ್ನೊಬ್ಳು ಆಂಟಿಗೆ ಹೋಗಿ ನೀನು ಹೂ ಕೊಡೋಷ್ಟು ಹೆಚ್ಕೊಂಡಿದ್ಯಾ ಅಂದಮೇಲೆ ಇನ್ನೇನಕ್ಕೆ ಇರ್ಬೇಕಯ್ಯ? ಹೆಣ್ಮಕ್ಳು ಏನು ಬೇಕಾದ್ರೂ ಸಹಿಸ್ಕೊತಾರೆ ಕಣಯ್ಯ. ಇನ್ನೊಬ್ಳು ಹೆಂಗಸ್ರ ಜೊತೆ ಹೋಗೋದನ್ನ ಸಹಿಸ್ಕೊಳ್ಳಲ್ಲ ಕಣಯ್ಯ. ಗಂಡ ಕುಡ್ಕ ಆಗಿರಲಿ, ಕಳ್ಳ ಆಗಿರಲಿ, ಕೊಲೆಗಾರನೇ ಆಗಿರಲಿ ಸಹಿಸ್ಕೊಬಿಡ್ತಾರೆ ಹೆಣ್ಮಕ್ಳು. ಆದರೆ ಬೇರೆ ಹೆಂಗಸ್ರ ಜೊತೆ ಹೋಗೋರನ್ನ ಸಹಿಸ್ಕೊಳಕ್ಕಿಲ್ಲ ಕಣಯ್ಯ. ಇವತ್ತೇ ಹೇಳ್ತೀವಿ ನೋಡು, ತಿಳ್ಕೊಬಿಡು ಇದೊಂದು ಸತ್ಯನ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಇದು ಯಾಕಮ್ಮಿ ಹಿಂಗೆ ಆಡ್ತಾ ಇದೆಯಾ ನೀನು? ಆವಾಗ್ಲಿಂದ ಹೇಳ್ತಾ ಇದ್ದೀನಲ್ಲಮ್ಮಿ ನಾನು. ಏನೂ ಆಗಿಲ್ಲ ಕಣಮ್ಮಿ. ನಾನೊಂದಿಟ್ಟು ಚೆನ್ನಾಗಿ ಕಾಣ್ತವ್ರೆ ಅಂತ ರೋಸ್ ಕೊಟ್ಟೆ ಅಷ್ಟೇ. ಈ ರೋಜಾ ಹೂವನ್ನು ಕಿತ್ಕೊಬಂದಿದ್ದು ನಿನಗೋಸ್ಕರನೇ ಕಣಮ್ಮಿ. ನಿನಗೆ ಕೆಂಪು ಅನ್ನೋದು ರೋಜಾ ಹೂವು ಇಷ್ಟ ಅಂತ ತೊಗೊಬಂದ್ರೆ ನನಗೆ ಹಿಂಗೆ ಬೈತಾ ಇದೆಯಲ್ಲಮ್ಮಿ ನೀನು. ಅಲ್ಲ, ನೀನು ಹೇಳೋದು ನೋಡಿದ್ರೆ ನಾನೇನೋ ಈ ಅಮ್ಮನ ಜೊತೆಲಿ ಹೊಂಟೋಗಿದ್ದೀನಿ ಅನ್ನಂಗೆ ಹೇಳ್ತಾ ಇದೆಯಲ್ಲಮ್ಮ. ಏನಮ್ಮ ಹಿಂಗಂದ್ರೆ ನೀನು? ನಾನು ಹೆಂಗಿರೋನು ಹೇಳು, ಹಿಂಗೆ ಅಂದ್ಬಿಟ್ರೆ ನೀನು? ಏನಮ್ಮ ಅಮ್ಮನ ಜೊತೆಲಿ ಓಡೋಗಿದ್ದೀನಿ ನಾನು? ನೀನೇ ಹೇಳು ಒಂದು ಮಾತು. ನಾನು ಏನೋ ಚಂದ ಕಾಣ್ತವ್ರಲ್ಲ ಒಂದು ಹೂವು ಮುಡ್ಕೊಂಡು ಹೋಗ್ಲಿ ಅಂತವ ಕೊಟ್ಟಿದ್ದಷ್ಟೇ. ಇದರಲ್ಲಿ ಬೇರೆ ಉದ್ದೇಶಗಳು ಏನೂ ಇಲ್ಲವೇ ಇಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ತಿಳ್ಕೊಬಿಡು. ಇದರಲ್ಲಿ ಯಾವುದೇ ಬೇರೆ ಉದ್ದೇಶ ಅಡಗಿಲ್ಲ. ನನ್ನ ಉದ್ದೇಶ ಇಷ್ಟೇ ಆಗಿತ್ತು, ಒಂದು ಹೂವು ಮುಡ್ಕೊಂಡವರು ಹೋಗ್ಲಿ ಅನ್ನೋ ಉದ್ದೇಶ ಆಗಿತ್ತು ಅಷ್ಟೇ. ಬಿಟ್ಟರೆ ಏನು ಅವರಿಗೆ ತಗೊಂಡೋಗಿ ರೋಜಾ ಹೂವು ಕೊಡೋ ಉದ್ದೇಶ ಆಗಿರಲಿಲ್ಲ. ಹಾಗೇನಾದರೂ ನನಗೆ ಅವ್ರಿಗೆ ಕೊಡಬೇಕು ಅಂತಿದ್ದಿದ್ರೆ ನಾನು ಯಾಕೆ ಇವತ್ತು ತಗೊಬರ್ತಿದ್ದೆ? ನನಗೇನಾದರೂ ಕನಸು ಬಿದ್ದಿತ್ತ ನಮ್ಮ ಮನೆ ತಾವು ತಗೊಂಡು ಬಂದು ರೋಜಾ ಹೂವು ಆಮೇಲೆ ಹೋಗಿ ಆಂಟಿ ಕೊಡೋಕ್ಕೆ? ಮೊದಲೇ ಆಂಟಿ ಮನೆ ತಾವೇ ಹೋಗಿ ಆ ಪಾರ್ತಕ್ಕನ ಮನೆ ತಾವು ಹೋಗಿ ಅವ್ರಿಗೆ ರೋಜಾ ಹೂವು ಕೊಟ್ಟು ಬೋತಾ ಇದ್ದೆ. ಇಲ್ಲಿಗೆ ಯಾಕೆ ತಗೊಬಂದು ಇಲ್ಲಿ ಬೀದಿಲಿ ಅಮ್ಮಂಗೆ ರೋಜಾ ಹೂವು ಕೊಡ್ತಿದ್ನಮ್ಮಿ? ನೀನು ಇಷ್ಟಾದರೂ ಅರ್ಥ ಮಾಡ್ಕೋಬೇಕಣಮ್ಮಿ. ನಾನು ಕುಡ್ದಿರ್ಬೋದು, ಆದರೆ ನಾನು ಜ್ಞಾನ ತಪ್ಪಿಲ್ಲ, ಬುದ್ಧಿ ಇಲ್ದನಲ್ಲ. ಎಂಟಿಗೆ ಬಿಟ್ಟು ಬೇರೆ ಅಮ್ಮಂಗೆ ರೋಜಾ ಹೂವು ಕೊಡೋದಲ್ಲ. ಏನೋ ನನಗಿನ್ನ ವಯಸ್ಸಲ್ಲಿ ಒಂಚೂರು ದೊಡ್ಡವರು ಅವರು, ನಾನು ಆಂಟಿ ಅಂತ ಬೆಳೆದಿರೋನು.
ಅಂಥವ್ರ ಜೊತೆಗೆ ನೀನು ಹಿಂಗೆಲ್ಲ ಸಂಬಂಧ ಕೊಟ್ಟಿದ್ರೆ ಸರಿ ಇರೋಕ್ಕಿಲ್ಲ ಕಣಮ್ಮಿ. ಈಗಲೇ ಹೇಳ್ತಾ ಇವ್ನಿ, ನಾನೇನು ಮಾಡಿಲ್ಲ, ಒಂದೇ ಒಂದು ರೋಜಾ ಹೂವನ ಮುಡ್ಕೊಂಡು ಹೋಗಿ ಆಂಟಿ ಚಂದ ಕಾಣ್ತೀರಾ ಅಂತ ಕೊಟ್ಟಿದ್ದು ಅಷ್ಟೇ. ನೀನು ಬೇಕಿದ್ರೆ ಆ ಆಂಟಿನೂ ಕೇಳು ಏನಾಯ್ತು ಅಂತವಾ ಗೊತ್ತಾಯ್ತದೆ ನಿನಗೆ. ಈಗಲೇ ಹೇಳ್ತಾ ಇವ್ನಿ, ನನ್ನ ಇದರಲ್ಲಿ ಒಂದು ಪೈಸದ್ದು ತಪ್ಪಿಲ್ಲ ಕಣಮ್ಮಿ. ವೀಕ್ಷಕರೇ, ನನಗಂತೂ ಇವಳಿಗೆ ಸಮಾಧಾನ ಮಾಡಿ ಮಾಡಿ ಸಾಕಾಗೋಯ್ತು ವೀಕ್ಷಕರೇ. ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡೋಣ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ವೀಕ್ಷಕರೇ, ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆ ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ.